ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 60ನೇ ಅಧ್ಯಾಯ 20ನೇ ವಚನದಲ್ಲಿ, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಆಮೆನ್. ಹೌದು ಪ್ರಿಯ ದೇವಜನರೇ, ಕರ್ತನು ಹೇಳುವ ಮಾತನ್ನು ಒಮ್ಮೆ ಕಿವಿಯಿಟ್ಟು ಕೇಳಿರಿ. ಆತನು ಇಂತೆನ್ನುತ್ತಾನೆ, ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನದ್ದಲ್ಲ, ಚಂದ್ರನು ನಿನ್ನ ಬೆಳಕಾಗಿ ಎಂದಿಗೂ ಕಳಗೊಳ್ಳನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವು, ನಿನ್ನ ದೇವರೇ ನಿನಗೆ ತೇಜಸ್ಸು. ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಆಮೆನ್. ಹೌದು ಪ್ರಿಯ ದೇವಜನರೇ, ಇಂದು ನೀವು ಕಣ್ಣೀರಿನಲ್ಲಿ ನೋವುಗಳಲ್ಲಿ ಇರಬಹುದು. ಆದರೆ ಈ ದಿನ ದೇವರ ವಾಕ್ಯವು ಹೇಳುತ್ತದೆ, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂದು. ಆಮೆನ್. ಪ್ರಿಯ ದೇವಜನರೇ, ದುಃಖಿಸುವ ದಿನಗಳಾಗಿದ್ದರೂ ಕೀರ್ತನೆಗಾರನಾದ ದಾವೀದನು ಈಗನ್ನುತ್ತಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು ಎಂದು. ಆಮೆನ್. ಹೌದು ಪ್ರಿಯ ದೇವಜನರೇ, ಈ ದಿನ ನಮಗೆ ಬಹಳಷ್ಟು ಕಷ್ಟ ದುಃಖಗಳು ಇರಬಹುದು. ಸಹಿಸಿಕೊಳ್ಳಲಾಗದಂತ ಚಿಂತೆಗಳು ನಮ್ಮನ್ನು ಬೆನ್ನಟ್ಟಿರಬಹುದು. ಆದರೆ ನೀವು ಯಾವುದಕ್ಕೂ ಭಯಪಡದೆ, ನನ್ನ ದೇವರಾದ ಯೆಹೋವನು ನನ್ನೊಂದಿಗೆ ಇದ್ದಾನೆ ಎಂದು ಧೈರ್ಯವಾಗಿರಿ. ಆಗ ಆತನು ನಿಮಗೆ ವಿಶೇಷವಾದ ಸಹಾಯ ಮಾಡುವನು. ಆಗ ನಿನಗಿರುವ ದುಃಖಗಳು ಕೊನೆಗಾಣುವವು. ಆಮೆನ್. ಪ್ರಿಯ ಸಹೋದರರೇ, ಈ ದಿನ ನೀವು ತಿಳ್ಕೊಳ್ಳಿರಿ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಏಕೆಂದರೆ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟೇ ಉನ್ನತವಾಗಿವೆ ಎಂದು. ಆಮೆನ್. ಪ್ರಿಯ ಸಹೋದರರೇ, ಇಂದಿನಿಂದ ನೀವು ಯಾವುದಕ್ಕೂ ಭಯಪಡದೆ ಧೈರ್ಯವಾಗಿರ್ರಿ. ಏಕೆಂದರೆ ನೀವು ದುಃಖಿಸುವ ದಿನಗಳು ಕೊನೆಗಾಣುವವು. ಆಮೆನ್.